ಕೊಟ್ಟೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದೆ. ರಾತ್ರಿ ಆಗಿರುವಂತಹ ಘಟನೆ. ಆಸ್ಪತ್ರೆಯಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ದಾಖಲಾಗಿದ್ದರು ಬಾಣಂತಿಯರು. ಚಿಕ್ಕ ಚಿಕ್ಕ ಹಸುಗೂಸುಗಳೊಂದಿಗೆ ಆಸ್ಪತ್ರೆಯ ಹೊರಗೆ ಬಂದಿದ್ದಾರೆ ಬಾಣಂತಿಯರು. ಸಮುದಾಯ ಕೇಂದ್ರದ ವೈದ್ಯಾಧಿಕಾರಿಗಳ ವಿರುದ್ಧ ಮಹಿಳೆಯರು ತೀವ್ರ ಆಕ್ರೋಶವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಅಲ್ಲಿ ಅಗ್ನಿ ಅನಾಹುತ ಉಂಟಾಗಿ ಆಸ್ಪತ್ರೆಯಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ದಾಖಲಾಗಿದ್ದಂತಹ ಮಹಿಳೆಯರು ಹೊರಗೆ ಗಾಬರಿಯಿಂದ ಪ್ರಾಣಭೀತಿಯಿಂದ ಓಡಿ ಬಂದಿರುವಂತಹ ಘಟನೆ ನಡೆದಿದೆ. ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ. ರಾತ್ರಿ ಟೈಮ್ ಕರೆಂಟ್ ಇರ್ತದ್ರಮ್ಮ? ಇದು ಫ್ಯಾನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾತಾಡೋಕೆ ಹಿರಿಯ ವೈದ್ಯರಾಗಿರುವಂತಹ ಡಾಕ್ಟರ್ PB ನಾಯಕ್ ಇದ್ದಾರೆ. PB ನಾಯಕ್ ಅವರೇ, ಏನಿದು ಪರಿಸ್ಥಿತಿ, ಏನಾಯ್ತು ಇಲ್ಲಿ ಇದ್ದಕ್ಕಿದ್ದ ಹಾಗೆ? ಸರ್, ಮೊನ್ನೆ ರಾತ್ರಿ ಮಳೆ ಬಂದಿತ್ತಲ್ಲ ಸರ್, ಅಲ್ಲಿ ವೈರಿಂಗ್ ನಿಂದ ಸ್ವಲ್ಪ ಇದಾಗಿ ಸರ್, ಅಂದ್ರೆ ಫ್ಯಾನ್ ಸ್ವಲ್ಪ ವೈರ್ ಒಳಗಡೆ ಸರ್ಕ್ಯೂಟ್ ಇದಾಗಿ ಕನೆಕ್ಟ್ ಆಗಿ ಫ್ಯಾನ್ ಒಂದು ಸುಟ್ಟಿದೆ ಸರ್. ಫ್ಯಾನ್ ಸುಟ್ಟಿದ್ದಕ್ಕೆ ಸ್ವಲ್ಪ ಕಿಡಿ ಬಂದಿದೆ ಸರ್. ಎಲ್ಲರೂ ಹೆದರಿದ್ರು. ಬಿಟ್ಟು ಅದಕ್ಕೆ ಸರ್ ಹೋಗ್ಬಿಟ್ಟು ಅವರಿಗೆ ಮತ್ತೆ ಅಲ್ಲಿ ಇರ್ಲಿಕ್ಕೆ ಇದು ಮಾಡಿ ಬಂದಿದೆ ಸರ್. ಅಲ್ಲ, ಬರೀ ಕಿಡಿ ಬಂದಿದ್ದು ಮಾತ್ರನಾ ಅಥವಾ ಬೆಂಕಿ ಕಾಣಿಸ್ಕೊಂಡಿತ್ತ ಅಲ್ಲಿ? ಇಲ್ಲ ಸರ್, ಕಿಡಿ ಅಷ್ಟೇ ಬಂದಿರೋ ಸರ್, ಬೆಂಕಿ ಏನು ಕಾಣಿಸ್ಕೊಂಡಿಲ್ಲ ಸರ್. ಓಕೆ ಓಕೆ. ಏನೆಲ್ಲ ಆತಂಕ ಪಡೋ ಅವಶ್ಯಕತೆ ಇಲ್ವಾ ಅಲ್ಲಿ? ಇಲ್ಲ ಸರ್, ಇಲ್ಲ ಸರ್. ಅದು ಹಳೆ ವೈರ್ ಅಲ್ಲ ಸರ್, ಚೇಂಜ್ ಮಾಡಿಸ್ಬೇಕು. ಮತ್ತೆ ನೋಡಿ ಮಾತಾಡಿ ಮಾಡಿಸ್ತೀನಿ ಸರ್. ಓಕೆ, ಅಂದ್ರೆ ಈಗ ಇದು ನೋಡ್ತಾ ಇದ್ರೆ ಈಗ ಒಂದು ಆಸ್ಪತ್ರೆಯ ಫ್ಯಾನ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಈಗ ಎಲ್ಲ ಹಳೆ ವೈರ್ ಅಂತ ನೀವು ಬೇರೆ ಹೇಳ್ತಾ ಇದ್ದೀರಾ. ಯಾವ್ದೊಂದು ಚೇಂಜ್ ಮಾಡಿಸಿದ್ರೆ ಸಾಕಾ ಅಥವಾ ಫುಲ್ ಒಂದ್ಸಲಿ ಚೆಕ್ ಮಾಡ್ಬೇಕಾ, ನೀವು ಮಾಡಿಸ್ಬೇಕಾ ಇಡೀ ಆಸ್ಪತ್ರೆ? ಪೂರಾ ಚೆಕ್ ಮಾಡಿ ಚೇಂಜ್ ಮಾಡಿಸ್ಬೇಕು ಸರ್ ಅದನ್ನ. ಹಾ ಹೌದು, ಯಾಕಂದ್ರೆ ನೀವು ಬರೀ ಫ್ಯಾನ್ ಮಾತ್ರ ಸ್ವಲ್ಪ ಸರಿ ಮಾಡಿಸ್ಬಿಟ್ಬಿಟ್ರೆ ಆಸ್ಪತ್ರೆ ಅಂತ ಸ್ಥಳಗಳಲ್ಲಿ ಡೇಂಜರ್ ಅಲ್ವಾ? ವೈರಿಂಗ್ ನಲ್ಲಿ ದೋಷ ಇದ್ರೆ, ಹಳೆ ಕಾಲದ ವೈರಿಂಗ್ ಆಗ್ಬಿಟ್ಟಿದ್ರೆ, ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ರೆ ಏನ್ ಮಾಡ್ಬೇಕಾಗಿತ್ತು ಅಲ್ವಾ? ಹೌದು ಸರ್. ಈಗೇನೀಗ ಸಂಬಂಧಪಟ್ಟವ್ರಿಗೆ ತಿಳಿಸಿದಿರಾ, ಮೇಲಧಿಕಾರಿಗಳಿಗೆಲ್ಲ ಹೇಳಿದಿರಾ ಏನ್ ಕತೆ? ಇಲ್ಲ ಸರ್, ಇನ್ಮೇಲೆ ಮಾಡೋದು ಸರ್. ಈಗ ಆಕ್ಚುಲಿ ರಾತ್ರಿ 12 ಗಂಟೆ ಆಯ್ತಲ್ಲ ಸರ್, ಹಾಗಾಗಿ ಏನು ಇನ್ನ ಅಂದ್ರೆ ಸರ್ DSO ಸರ್ ಜೊತೆ ಮಾತಾಡ್ತೀನಿ ಸರ್. ಎಷ್ಟು ವರ್ಷ ಹಳೆದಿದೆ ಅಲ್ಲ ಸಿಸ್ಟಮ್ ಇದು ಇಲ್ಲಿ ವ್ಯವಸ್ಥೆ? ಸರ್ ಅದು ಆಕ್ಚುಲಿ ಮೊದಲು PHC ಇತ್ತು ಸರ್. ಅದು PHC ಇದ್ದು CHC ಅಂತ ಹೇಳಿ ಅಪ್ಗ್ರೇಡ್ ಮಾಡಿದ್ರು ಸರ್. ಏನದು THC CHC ಅಂದ್ರೆ ಏನು? ಪ್ರೈಮರಿ ಹೆಲ್ತ್ ಸೆಂಟರ್ ಸರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಸರ್ ಮೊದಲು. ಈಗ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೇಳಿ ಒಂದು 10 ವರ್ಷದಿಂದ ಇದು ಅಪ್ಗ್ರೇಡ್ ಆಗಿದೆ ಸರ್. ಅವಾಗ ಕಟ್ಟಡ ವಿಸ್ತರಣೆ ಮಾಡಿದಾರೆ ಸರ್. ಸರ್ ಹಾಕಿರೋ ವೈರ್ಗಳು ಸರ್, ನಾವೀಗ 10 ತಿಂಗಳಾಯ್ತು ಸರ್ ನಾವು ಬಂದ ಈ ಕಡೆ. ಈಗೆಲ್ಲ ಸುಮಾರು 8-12 ಕ್ಯಾಂಪ್ ಮಾಡಿದೀನಿ ಸರ್, ಮತ್ತೆ ಏನೋ ಹಂಗಾಗಿದ್ದಿಲ್ಲ. ಓಕೆ, ಚೇಂಜ್ ಮಾಡಿಸ್ಬೇಕು ಸರ್. ನೋಡಿ ನೆಕ್ಸ್ಟ್ ಎಲ್ಲ ನೋಡಿ ಇಂಜಿನಿಯರ್ ಕರ್ಸ್ಬಿಟ್ಟು. ಸರಿ ಆಯ್ತು. ಸರಿ, ಧನ್ಯವಾದ PB ನಾಯಕ್ ಅವರೇ ತಾವು ಮಾತಾಡೋದಕ್ಕಾಗಿ. ಇದು ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ PB ನಾಯಕ್ ಅವರ ಪ್ರತಿಕ್ರಿಯೆ. ಇದು ವೈರಿಂಗ್ ಎಲ್ಲ ಸ್ವಲ್ಪ ಹಳೆದಿದೆ, ನಮ್ಗೆ ಇವಾಗಷ್ಟೇ ಗೊತ್ತಾಗಿದೆ. ಖಂಡಿತವಾಗಲೂ ಕೂಡ ಫುಲ್ ಒಂದ್ಸಲಿ ಚೆಕ್ ಮಾಡಿಸಿ ಕ್ರಮ ಕೈಗೊಳ್ತೀವಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ವೈದ್ಯರು ಹೇಳ್ತಾರೆ, ನಾಯಕರು ಮಾತಾಡ್ತಿದ್ದಾರೆ, ಅವ್ರು ಹೇಳ್ತಾರೆ ಒಂದು ಫ್ಯಾನ್ ನಲ್ಲಿ ಕಿಡಿ ಕಾಣಿಸ್ಕೊಳ್ಳುತ್ತಷ್ಟೇ, ಬೆಂಕಿ ಏನು ಬಂದಿಲ್ಲ, ಬಹಳ ಹೆದರ್ಕೊಂಡು ಪೇಷಂಟ್ಸ್ ಎಲ್ಲ ಓಡಿ ಹೋಗಿದ್ದಾರೆ. ಆದ್ರೂ ಕೂಡ ನಾವು ಇದನ್ನ ಪರಿಶೀಲನೆ ಮಾಡಬೇಕು, ಹಳೆ ವೈರಿಂಗ್ ಇದೆ, ಚೆಕ್ ಮಾಡಿಸ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಸವರಾಜ್ ಪ್ರಸಾದ್, ಬಳ್ಳಾರಿ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿರ್ತಕ್ಕಂಥ ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ, ಸಮುದಾಯ ಆರೋಗ್ಯ ಕೇಂದ್ರ
ಕೆಲವೊಂದು ಕೊಠಡಿಗಳು ಹಳೇದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಕೂಡ ಸಾಕಷ್ಟು ಅಂದ್ರೆ ವಿದ್ಯುತ್ ಎಲೆಕ್ಟ್ರಿಷಿಯನ್ ಕೂಡ ಸಾಕಷ್ಟು ಒಂದು ವೈರಿಂಗ್ ನಲ್ಲಿ ಕೂಡ ಸಾಕಷ್ಟು ಲೋಪದೋಷಗಳು ಕೂಡ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಫ್ಯಾನ್ ಸಂದರ್ಭದಲ್ಲಿ ಫ್ಯಾನ್ ಕೂಡ ಒಂದು ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಆ ನಿಟ್ಟಿನಲ್ಲಿ ಬೆಂಕಿಯ ಕಿಡಿ ಕೂಡ ಅಲ್ಲಿ ಕಾಣಿಸ್ಕೊಂಡಿದೆ. ಆ ಸಂದರ್ಭದಲ್ಲಿ ಆ ಕೋಣೆಯಲ್ಲಿರ್ತಕ್ಕಂಥ ಸುಮಾರು 15ರಿಂದ 16 ಜನ ಬಾಣಂತಿ ಮಹಿಳೆಯರು ಕೂಡ ಆತಂಕಗೊಂಡು ಇಡೀ ಆಸ್ಪತ್ರೆಯಿಂದ ಕೂಡ ತಮ್ಮ ಹಸುಗುಸುಗಳನ್ನ ಎತ್ಕೊಂಡು ಹೊರಗಡೆ ಬಂದಿರತಕ್ಕಂಥದ್ದು ಕೂಡ ನಿನ್ನೆ ತಡರಾತ್ರಿ ನಡೆದಿರ್ತಕ್ಕಂಥದ್ದು. ಸುಮಾರು 15ಕ್ಕೂ ಹೆಚ್ಚು ಬಾಣಂತಿ ಮಹಿಳೆಯರು ಸಂತಾನ ಶಸ್ತ್ರಚಿಕಿತ್ಸೆಗಾಗಿ ಸಮುದಾಯ ಆರೋಗ್ಯ ಕೇಂದ್ರ ಕೊಟ್ಟೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಆದರೆ ಕಳೆದ 4 ದಿನಗಳಿಂದ ಕೂಡ ಅವರು ಸಂತಾನ ಚಿಕಿತ್ಸೆಯಾಗಿ ದಾಖಲಾಗಿದ್ರು. ಇವತ್ತು ಅವರು ಡಿಸ್ಚಾರ್ಜ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥ. ಆದ್ರೆ ಇಲ್ಲಿ ಕಳೆದ 2 ದಿನಗಳಿಂದ ಕೊಟ್ಟೂರು ಪಟ್ಟಣದಲ್ಲಿ ಏನು ಮಳೆಯಾಗಿತ್ತು, ಮಳೆಯಾದ ಸಂದರ್ಭದಲ್ಲಿ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಅದನ್ನ ಸರಿಪಡಿಸಿದ ನಂತರ ಕೂಡ ಮತ್ತೆ ನಿನ್ನೆ ತಡರಾತ್ರಿ ಕೂಡ ಮತ್ತೆ ಅದೇ ಕೋಣೆಯಲ್ಲಿ ಕೂಡ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ಆತಂಕ ಸಹಜವಾಗಿ ಬಾಣಂತಿ ಮಹಿಳೆಯರು ಮತ್ತು ಅವರ ಸಂಬಂಧಿಕರಲ್ಲಿ ಕೂಡ ಮೂಡಿತ್ತು. ಯಾಕಂದ್ರೆ ಪದೇ ಪದೇ ಈ ರೀತಿ ಅವಘಡಗಳು ಕೂಡ ಸಮುದಾಯ ಆರೋಗ್ಯ ಕೇಂದ್ರ ಕೊಟ್ಟೂರಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿನ ವೈದ್ಯಾಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳು ಕೂಡ ಯಾವುದೇ ರೀತಿಯಲ್ಲಿ ಒಂದು ಪ್ರಿಕಾಷನರಿಯನ್ನು ತೆಗೆದುಕೊಂಡಿಲ್ಲ. ಒಂದು ಅಲ್ಲಿನ ವಿದ್ಯುತ್ ಏನು ಪದೇ ಪದೇ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ ಅದನ್ನ ದುರಸ್ತಿಯನ್ನ ಮಾಡ್ಲಿಕ್ಕೆ ಇನ್ನೂ ಮುಂದಾಗಿಲ್ಲ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇಡೀ ರಾತ್ರಿ ನಿನ್ನೆ ಆವರಣದಲ್ಲೇ ಚಿಕ್ಕ ಚಿಕ್ಕ ಹಸುಗುಸುಗಳನ್ನ ಎತ್ಕೊಂಡು ಆವರಣದಲ್ಲಿ ಅವರು ಕಳಿಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ವೈದ್ಯಾಧಿಕಾರಿಗಳನ್ನು ಕೂಡ ಅಲ್ಲಿನ ಸಂಪರ್ಕ ಮಾಡಿದ್ವಿ. ಆದ್ರೆ ಹಳೆಯದಂತ ಕಟ್ಟಡ ಹಿನ್ನೆಲೆಯಲ್ಲಿ ಈ ರೀತಿಯ ಅವಘಡ ನಡೆದಿದೆ. ಇದನ್ನ ಶೀಘ್ರದಲ್ಲೇ ದುರಸ್ತಿ ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಒಂದು ದೊಡ್ಡ ದುರಂತವೇ ತಪ್ಪಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಬಾಣಂತಿ ಮಹಿಳೆಯರೇನಿದ್ದಾರೆ ಅವರು ಈ ಸಂದರ್ಭದಲ್ಲಿ ಅಂದ್ರೆ ಸಂತಾನ ಸಂದರ್ಭದಲ್ಲಿ ಆಸ್ಪತ್ರೆಯ ಕೋಣೆದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಆದ್ರೆ ತಕ್ಷಣ ಅವರು ತಮ್ಮ ಹಸುಗುಸುಗಳನ್ನು ಎತ್ಕೊಂಡು ಆ ಕೋಣೆಯಿಂದ ಹೊರಗಡೆ ಓಡಿ ಬಂದಿದ್ದಾರೆ. ಸಾಕಷ್ಟು ಆತಂಕಗೊಂಡಿದ್ದಾರೆ. ಆದ್ರೆ ಈಗ ವೈದ್ಯಾಧಿಕಾರಿಗಳು ಅದನ್ನು ಸರಿಪಡಿಸ್ತಕ್ಕಂಥ ಭರವಸೆ ನೀಡಿದ್ದಾರೆ. ಆದ್ರೆ ಇನ್ನೂ ಕೂಡ ಬಾಣಂತಿ ಮಹಿಳೆಯರಲ್ಲಿ ಯಾವಾಗ ಶಾರ್ಟ್ ಸರ್ಕ್ಯೂಟ್ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆತಂಕದಿಂದ ಅಲ್ಲಿ ಕಾಲ ಕಳೆಯತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಥ್ಯಾಂಕ್ ಯು ಬಸವರಾಜ್. ಇಲ್ಲಿ ವ್ಯವಸ್ಥೆ